ज्ञानविज्ञानतृप्तात्मा कूटस्थो विजितेन्द्रियः युक्त इत्युच्यते योगी समलोष्टाश्मकाञ्चनः। ज्ञानविज्ञानतृप्तात्मा कूटस्थो विजितेन्द्रियः युक्त इत्युच्यते योगी ಸಮಲೋಷ್ಟಾಶ್ಮಕಾಂಚನಃ. ಗಳಿಸಿದ ಜ್ಞಾನ ಮತ್ತು ಸಾಕ್ಷಾತ್ಕಾರದಿಂದ ತೃಪ್ತನಾದ ಇಂದ್ರಿಯಗಳನ್ನು ನಿಯಂತ್ರಿಸಿದ ಜೀವಿಯು ಯೋಗಿ ಎಂದು ಆತ್ಮ ಸಾಕ್ಷಾತ್ಕಾರಕ್ಕೆ ಅರ್ಹನೆಂದು ಹೇಳಲಾಗಿದೆ. ಅವನಿಗೆ ಮಣ್ಣು, ಕಲ್ಲು, ಚಿನ್ನ ಇವೆಲ್ಲವೂ ಒಂದೇ ಸಮನಾಗಿರುತ್ತದೆ. ಸೃಹೃನ್ಮಿತ್ರಾರ್ಯುದಾಸೀನ ಮಧ್ಯಸ್ಥದ್ವೇಷಬಂಧುಷು ಸಾಧುಷ್ವಪಿ ಚ ಪಾಪೇಷು ಸಮಬುದ್ಧಿರ್ವಿಶಿಷ್ಯತೆ. ಸೃಹೃನ್ಮಿತ್ರಾರ್ಯುದಾಸೀನ ಮಧ್ಯಸ್ಥದ್ವೇಷಬಂಧುಷು ಸಾಧುಷ್ವಪಿ ಚ ಪಾಪೇಷು ಸಮಬುದ್ಧಿರ್ವಿಶಿಷ್ಯತೆ. ಹಿತೈಷಿಗಳು, ಮಿತ್ರರು, ಶತ್ರುಗಳು, ಸೋಮಾರಿಗಳು, ಮಧ್ಯವರ್ತಿಗಳು, ಅಸೂಯೆ ಪಡುವವರು, ಬಂಧುಗಳು, ಸಾಧುಗಳು, ಪಾಪಿಗಳು ಇವರೆಲ್ಲರನ್ನೂ ಸಮಭಾವನೆಯಿಂದ ಕಾಣಬಲ್ಲವನು ವಿಶಿಷ್ಟನು. ಯೋಗಿ ಯುಂಜೀತ ಸತತಂ ಆತ್ಮಾನಂ ರಹಸಿ ಸ್ಥಿತಃ ಏಕಾಕೀಯತ ಚಿತ್ತಾತ್ಮಾ ನಿರಾಶೀರಪರಿಗ್ರಹಃ. ಯೋಗಿ ಯುಂಜೀತ ಸತತಂ ಆತ್ಮಾನಂ ರಹಸಿ ಸ್ಥಿತಃ ಏಕಾಕೀಯತ ಚಿತ್ತಾತ್ಮಾ ನಿರಾಶೀರಪರಿಗ್ರಹಃ. ಯೋಗಿಯು ತನ್ನನ್ನು ನಿರಂತರವಾಗಿ ಪರಮಪ್ರಭುವಿನಲ್ಲಿ ಏಕಾಗ್ರಗೊಳಿಸಬೇಕು. ಏಕಾಂತ ಸ್ಥಳದಲ್ಲಿ ನೆಲೆಸಿ ಸದಾ ಮನಸ್ಸನ್ನು ನಿಯಂತ್ರಣದಲ್ಲಿಟ್ಟು ಯಾವ ಆಸೆಗಳಿಗೂ ಆಕರ್ಷಿತನಾಗದೆ ಒಡೆತನದ ಭಾವದಿಂದ ಮುಕ್ತನಾಗಬೇಕು. ಶುಚೌ ದೇಶೇ ಪ್ರತಿಷ್ಠಾಪ್ಯ ಸ್ಥಿರಮಾಸನಮಾತ್ಮನಃ ನಾತ್ಯುಚ್ಛ್ರಿತಂ ನಾತಿನೀಚಂ ಚೈಲಾಜಿನಕುಶೋತ್ತರಂ. ಶುಚೌ ದೇಶೇ ಪ್ರತಿಷ್ಠಾಪ್ಯ ಸ್ಥಿರಮಾಸನಮಾತ್ಮನಃ ನಾತ್ಯುಚ್ಛ್ರಿತಂ ನಾತಿನೀಚಂ ಚೈಲಾಜಿನಕುಶೋತ್ತರಂ. ಯೋಗಾಭ್ಯಾಸಕ್ಕೆ ಬಹಳ ಎತ್ತರವಲ್ಲದ, ಅತಿ ತಗ್ಗಾಗಿರದ ಶುದ್ಧವಾದ ಭೂಮಿಯಲ್ಲಿ ದರ್ಭೆಗಳನ್ನು ಮೃದುವಾದ ಬಟ್ಟೆ ಮತ್ತು ಜಿಂಕೆಯ ಚರ್ಮದಿಂದ ಹೊದಿಸಿ ಸ್ಥಿರವಾದ ಆಸನದಲ್ಲಿ ತತ್ರೈಕಾಗ್ರಂ ಮನಃ ಕೃತ್ವಾ ಯತಚಿತ್ತೇಂದ್ರಿಯಕ್ರಿಯಃ ಉಪವಿಶ್ಯಾಸನೆ ಯುಂಜಾತ್ ಯೋಗಮಾತ್ಮವಿಶುದ್ಧಯೇ. ತತ್ರೈಕಾಗ್ರಂ ಮನಃ ಕೃತ್ವಾ ಯತಚಿತ್ತೇಂದ್ರಿಯಕ್ರಿಯಃ ಉಪವಿಶ್ಯಾಸನೆ ಯುಂಜಾತ್ ಯೋಗಮಾತ್ಮವಿಶುದ್ಧಯೇ. ಅದರ ಆಸನದ ಮೇಲೆ ಮನಸ್ಸು, ಇಂದ್ರಿಯ ಮತ್ತು ಕಾರ್ಯಗಳನ್ನು ನಿಗ್ರಹಿಸಿ ಏಕಾಗ್ರ ಮನಸ್ಕನಾಗಿ ಹೃದಯ ಶುದ್ಧಿಗಾಗಿ ಯೋಗಾಭ್ಯಾಸವನ್ನು ಆಚರಿಸಬೇಕು. ಸಮಂ ಕಾಯೇ ಶಿರೋಗ್ರೀವಂ ಧಾರಯನ್ನಚಲಂ ಸ್ಥಿರಃ ಸಂಪ್ರೇಕ್ಷ್ಯ
ನಾಸಿಕಾಗ್ರಂ ಸ್ವಂ ದಿಶಶ್ವಾನವಲೋಕಯನ್ ಸಮಂ ಕಾಯ ಶಿರೋಗ್ರೀವಂ ಧಾರಯನ್ನಚಲಂ ಸ್ಥಿರಃ ಸಂಪ್ರೇಕ್ಷ್ಯ ನಾಸಿಕಾಗ್ರಂ ಸ್ವಂ ದಿಶಶ್ವಾನವಲೋಕಯನ್. ದೇಹ, ಕುತ್ತಿಗೆ ಮತ್ತು ತಲೆಯನ್ನು ನೇರವಾಗಿ ಸ್ಥಿರವಾಗಿ ಸುತ್ತಮುತ್ತ ನೋಡದೆ ತನ್ನ ಮೂಗಿನ ತುದಿಯನ್ನು ನೋಡುತ್ತಾ ಪ್ರಶಾಂತಾತ್ಮ ವಿಗದತಿಭಿಃ ಬ್ರಹ್ಮಚಾರಿ ವ್ರತೆ ಸ್ಥಿತಃ ಮನಃ ಸಂಯಮ್ಯ ಮಚ್ಚಿತ್ತೋ ಯುಕ್ತ ಆಸೀತ ಮತ್ಪರಃ. ಪ್ರಶಾಂತಾತ್ಮ ವಿಗತಭಿಃ ಬ್ರಹ್ಮಚಾರಿ ವ್ರತೆ ಸ್ಥಿತಃ ಮನಃ ಸಂಯಮ್ಯ ಮಚ್ಚಿತ್ತೋ ಯುಕ್ತ ಆಸೀತ ಮತ್ಸರಃ. ಶಾಂತವಾದ ಮನಸ್ಸಿನಿಂದ ಕುಳಿತು ನಿರ್ಭಯನಾಗಿ ಬ್ರಹ್ಮಚಾರಿಯಾಗಿ ಮನಸ್ಸನ್ನು ನಿಗ್ರಹಿಸಿ ಮತ್ತು ನನ್ನಲ್ಲಿ ಕೇಂದ್ರೀಕರಿಸಿ ನನ್ನನ್ನೇ ಅಂತಿಮ ಗುರಿಯಾಗಿಸಬೇಕು. ಯುಂಜನ್ನೇವಂ ಸದಾತ್ಮಾನಂ ಯೋಗಿ ನಿಯತಮಾನಸಃ ಶಾಂತಿಂ ನಿರ್ವಾಣಪರಮಾಂ ಮತ್ಸಂಸ್ಥಾಮಧಿಗಚ್ಚತಿ. ಯುಂಜನ್ನೇವಂ ಸದಾತ್ಮಾನಂ ಯೋಗಿ ನಿಯತಮಾನಸಃ ಶಾಂತಿಂ ನಿರ್ವಾಣಪರಮಾಂ ಮತ್ಸಂಸ್ಥಾಮಧಿಗಚ್ಚತಿ. ಹೀಗೆ ನಿರಂತರವಾಗಿ ಅಭ್ಯಾಸ ಮಾಡುತ್ತಾ ಯೋಗಿಯು ಮನಸ್ಸನ್ನು ನಿಯಂತ್ರಣಗೊಳಿಸಿ ಶಾಂತಿಯನ್ನು ದೇಹವನ್ನು ತ್ಯಜಿಸಿದ ನಂತರ ನನ್ನ ಧಾಮವನ್ನು ಹೊಂದುವನು.